ವಿರಾಮದ ನಂತರ ಮತ್ತೆ ಸ್ವಾಗತ. ಟಿಬಿ ಡ್ಯಾಂನಲ್ಲಿ 19ನೇ ಗೇಟ್ನಲ್ಲಿ ಚೈನ್ ಲಿಂಕ್ ಕಟ್ ಆಗಿ ಸದ್ಯಕ್ಕೆ ಅವಾಂತರ ಸೃಷ್ಟಿಯಾಗಿರೋದು, ಆತಂಕದ ವಾತಾವರಣ ನಿರ್ಮಾಣ ಆಗಿರೋದು. ಅಧಿಕಾರಿಗಳು ಈಗಾಗಲೇ ಅಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸಿ ಸದ್ಯಕ್ಕೆ ಬಂದಿರುವಂತಹ ಆಪತ್ತಿನಿಂದ ಪಾರಾಗೋದು ಹೇಗೆ ಅನ್ನೋದ್ರ ಬಗ್ಗೆ ಸಭೆಯ ಮೇಲೆ ಸಭೆಯನ್ನು ನಡೆಸ್ತಾ ಇದ್ದಾರೆ. ಜಲಸಂಪನ್ಮೂಲ ಸಚಿವರು ಉಪಮುಖ್ಯಮಂತ್ರಿಗಳು ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು 12 ಗಂಟೆಗೆ ಟಿಬಿ ಡ್ಯಾಂಗೆ ಭೇಟಿಯನ್ನು ನೀಡಲಿಕ್ಕಿದ್ದಾರೆ. ಅಲ್ಲಿಯೂ ಕೂಡ ಅವರು ಸಭೆಯನ್ನು ನಡೆಸಲಿಕ್ಕಿದ್ದಾರೆ. ಇನ್ನು ಪಕ್ಕದ ಆಂಧ್ರ ತೆಲಂಗಾಣದಲ್ಲಿಯೂ ಕೂಡ ಈಗಾಗಲೇ ಆತಂಕ ಮನೆ ಮಾಡಿದೆ. ಹೀಗಾಗಿ ಅಲ್ಲಿಯೂ ಕೂಡ ತುರ್ತು ಸಭೆ ನಡೆಸೋದಕ್ಕೆ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಮುಂದಾಗಿದ್ದಾರೆ. ಅದಕ್ಕೆ ತಾವು ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಆ ಕ್ರಸ್ಟ್ ಗೇಟ್ ನಂಬರ್ 19 ಅಲ್ಲಿ ಯಾವ ರೀತಿ ಚೈನ್ ಲಿಂಕ್ ಕಟ್ ಆಗಿ ಸಮಸ್ಯೆ ಆಗಿದೆ ಅಂತ ಹೇಳಿ. ನಮ್ಮ ಜೊತೆಗೆ ಈ ವಿಚಾರವಾಗಿ ಮಾತಾಡೋದಕ್ಕೆ ಈಗ ಕ್ಯಾಪ್ಟನ್ ರಾಜಾರಾಮ್, ನೀರಾವರಿ ತಜ್ಞರು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಾವೀಗ ಈ ವಿಚಾರ ನೋಡ್ತಾ ಇದ್ದಂಗೆ ಮಾಹಿತಿ ಕಲೆ ಹಾಕುವಂತ ಕೆಲಸ ಆಗ್ತಾ ಇತ್ತು. 70 ವರ್ಷಗಳ ಇತಿಹಾಸದಲ್ಲಿ ಯಾವತ್ತೂ ಕೂಡ ಈ ರೀತಿ ಆಗಿಲ್ಲ ಅಂತ ಹೇಳ್ತಾ ಇದ್ರು. ಅಂದ್ರೆ ಈ ರೀತಿ ಚೈನ್ ಲಿಂಕ್ ಕಟ್ ಆಗೋದಕ್ಕೆ ಏನ್ ಕಾರಣಗಳಿರ್ಬೋದು ಸರ್, ಏನ್ ಹೇಳ್ತೀರಿ? ಚೈನ್ ಲಿಂಕ್ ಕಾರಣ 2-3 ಇರ್ಬೋದು. ಒಂದು, ಇದು ನೀವು ಹೇಳ್ದಂಗೆ 70 ವರ್ಷದ್ದು ಆಯಸ್ಸಾಗಿದೆ. ಇದಕ್ಕೆ ಒಂದು AMC ಕೊಟ್ಟಿರ್ತಾರೆ ಇಂಥ ಗೇಟ್ಗಳಿಗೆ. ಈ ಡ್ಯಾಮು ಮೇಂಟೆನೆನ್ಸು ಮಾಡೋದು ಸರ್ಕಾರ ಅಲ್ಲ, TB ಬೋರ್ಡು. ಇದು ನಾವು ತಿಳ್ಕೋಬೇಕು. ಸರ್ಕಾರದ ಕೈಲಿ ಡೈರೆಕ್ಟ್ಲಿ ಇಲ್ಲ. ಸರ್ಕಾರ ಇಸ್ ಒನ್ ಆಫ್ ದಿ ಮೆಂಬರ್. ಆಂಧ್ರದವರು ಒಬ್ರು ಮೆಂಬರು, ಕರ್ನಾಟಕದವ್ರ ಮೆಂಬರು, ಸೆಂಟ್ರಲ್ ಗೌರ್ಮೆಂಟಿಂದ ಒಬ್ಬರು ಚೇರ್ಮನ್ನು, ಸೆಕ್ರೆಟರಿ ಅಂತ ಇರ್ತಾರೆ. ಅವರು ಇದನ್ನು ನಿರ್ವಹಿಸಬೇಕು. ಇದು ಎಂಟೈರ್ ರೆಸ್ಪಾನ್ಸಿಬಿಲಿಟಿ ಕಮ್ಸ್ ಆನ್ ದಿ ಪಾರ್ಟ್ ಆಫ್ ತುಂಗಭದ್ರಾ ಬೋರ್ಡ್. ಅವರು ಮುಂದೆ ಇದಕ್ಕೆ AMC ಮಾಡಿದ್ದಾರಾ ಇಲ್ವಾ ಅಂತ ಕೇಳಬೇಕು. AMC ಮಾಡಿದರೆ ಯಾಕೆ ಮಾಡಲಿಲ್ಲ? ಇದು ಹಳೇ ಡ್ಯಾಮು, 70 ವರ್ಷದ ಡ್ಯಾಮು. ಅದಕ್ಕೆ ಸರಿಯಾಗಿ ಆನ್ಯುವಲ್ ಮೇಂಟೆನೆನ್ಸು ಸುಪ್ಪತ್ತಿಗೆ ಮಾಡಿದ್ದಾರಾ? ಬಿಫೋರ್ ರೈನಿ ಸೀಸನ್ ಇದಕ್ಕೆ ಏನು ಇನ್ಸ್ಪೆಕ್ಷನ್ಗಳು ಮಾಡಬೇಕಾದ್ ಮಾಡಿದ್ದಾರಾ ಇಲ್ಲ ಅಂಬೋದು ಮುಖ್ಯವಾಗಿ ಆಗುತ್ತೆ. ಆಮೇಲೆ ಇನ್ನೊಂದೇನಾಗಿದೆ ಇಲ್ಲಿ ಮುಖ್ಯವಾಗಿ ತಾವೆಲ್ಲರೂ ಗಮನಿಸಬೇಕು, ಸರ್ಕಾರನೂ ಗಮನಿಸಬೇಕು. ಏನು ಅಂದರೆ, ನಮ್ಮಲ್ಲಿ ಇಂಜಿನಿಯರ್ಗಳು ಎಲ್ಲ PWDಗೂ ಹೋಗ್ತಾರೆ, RDPRಗೂ ಹೋಗ್ತಾರೆ, ಇರಿಗೇಷನ್ಗೂ ಇರ್ತಾರೆ, ಡೆಪ್ಯುಟೇಷನ್ಗೂ BBMPಗೂ ಹೋಗ್ತಾರೆ. ಇದು ಡ್ಯಾಮು ಗೇಟು ನಿರ್ವಹಣೆ ಮಾಡೋದಕ್ಕೆ ಒಂದು ನಿರ್ದಿಷ್ಟವಾದ ಎಕ್ಸ್ಪೀರಿಯನ್ಸ್ ಬೇಕು. ಇಲ್ಲಿ ಏನಾಗುತ್ತೆ, ಈ ಡ್ಯಾಮು ಗೇಟು ಇದನ್ನ ನಮಗೆ ಪಾಠ ಹೇಳ್ಕೊಡೋದಿಲ್ಲ ಕಾಲೇಜಲ್ಲಿ. ಇದೇನಿದ್ರು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಆಗಬೇಕು. ಅಲ್ಲಿ ಹೋಗಿ ನೋಡಿಕೊಂಡು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಹಾಗಾಗಿ ಇರಿಗೇಷನ್ ಇಂಜಿನಿಯರ್ಗಳು ಅಲ್ಲೇ ಇರಬೇಕು. ಅವ್ರನ್ನ PWDಗೆ RDPRಗೆ ಟ್ರಾನ್ಸ್ಫರ್ ಮಾಡ್ಬೋದು. ಇವೆರಡು ಡಿಪಾರ್ಟ್ಮೆಂಟ್ ಮೊದಲು ಬೈಫರ್ಕೇಟ್ ಆಗಬೇಕು. ಯಾಕೆಂದರೆ ನಮ್ಮ ಡ್ಯಾಮ್ಗಳು ಎಲ್ಲವೂ ಆಗಲೇ ವಯಸ್ಸುಗಳು ಆಗ್ತಾ ಇದೆ. ಹಾಗಾಗಿ ನಿರ್ವಹಣೆಗೆ ಭಾಳ ಒತ್ತು ಕೊಡಬೇಕು. ಇದು ಸರ್ಕಾರ ಮೊದಲು ಮಾಡಬೇಕು. ಇದು ಇರಿಗೇಷನ್ ಮಿನಿಸ್ಟ್ರು ಅವರಿಗೆ ಎಲ್ಲ ಏನೇನು 8-10 ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ಇರಿಗೇಷನ್ ಕಡೆನೇ ಹೆಚ್ಚಿಗೆ ಗಮನ ಕೊಡ್ತಾ ಇಲ್ಲ, ಟೈಮ್ ಕೊಡ್ತಾ ಇಲ್ಲ. ಹಾಗಾಗಿ ಅವರು ಇದ್ರ ಬಗ್ಗೆ ಹೆಚ್ಚಿಗೆ ಗಮನ ಹರಿಸಬೇಕು. ಬೈಫರ್ಕೇಷನ್ ಮೊದಲು ಮಾಡಬೇಕು. ಅಲ್ಲಿ ಟ್ರೈನ್ಡ್ ಪೀಪಲ್ನ ಹಾಕಬೇಕು. ಆಮೇಲೆ ಇನ್ನೊಂದು ಇಲ್ಲಿ ಮುಖ್ಯವಾಗಿ ಕಾರಣ ಏನಾಗಿದೆ, ನಾವಿಗಿರೋ ಹೊಸ ಡ್ಯಾಮ್ಗಳಿಗೆ ಈಗ ಆಲ್ಮಟ್ಟಿ, ನಾರಾಯಣಪುರ ಇಲ್ಲೆಲ್ಲ ಸ್ಟಾಪ್ ಲಾಕ್ ಗೇಟ್ ಅಂತ ಒಂದು ಮಾಡ್ತೀವಿ. ಅದು ಆ ಡ್ಯಾಮ್ ಗೇಟ್ ಏನಿರುತ್ತೆ ಅದ್ರ ಹಿಂಭಾಗದಲ್ಲೇ ಹಾಕ್ತೀವಿ. ಅದನ್ನ ಇಂಥ ಸಮಯ ಇಂಥ ಡ್ಯಾಮ್ ಗೇಟ್ ಏನಾದರೂ ಡ್ಯಾಮೇಜ್ ಆಗಿದೆ ಅಂದರೆ ಆ ಸ್ಟಾಪ್ ಲಾಕ್ ಗೇಟ್ನ ತಕ್ಷಣ ಇಳಿಸ್ಬಿಟ್ಟು ನೀರು ಪೋಲ್ ಆಗೋದನ್ನ ನಿಲ್ಲಿಸ್ತೀವಿ. ಇಲ್ಲಿ ಯಾಕೆ ಸ್ಟಾಪ್ ಲಾಕ್ ಗೇಟ್ಗೆ ವ್ಯವಸ್ಥೆ ಮಾಡಿಲ್ಲ ಎಂಬುದನ್ನು ನಾವು ಕೇಳಬೇಕು. ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಒಂದು ಡ್ಯಾಮ್ ಸೇಫ್ಟಿ ಬಗ್ಗೆ ಒಂದು ಸ್ಪೆಷಲ್ ಕಮಿಟಿಗಳೇ ಮಾಡಿದೆ. ಡ್ಯಾಮ್ ಸೇಫ್ಟಿ ಕೌನ್ಸಿಲ್ ಅಂತ, ಡ್ಯಾಮ್ ಸೇಫ್ಟಿ ಕಮಿಟಿಗಳು ಅಂತ. ಪ್ರತಿಯೊಂದು ಡ್ಯಾಮ್ಗೂ ಅವ್ರು ಪ್ರತಿ ವರ್ಷ ಬರ್ತಾರೆ, ಬಂದು ನೋಡ್ಕೊಳ್ತಾರೆ. ಅವ್ರ ಮುಂದೆ ಈ ಪ್ರಸ್ತಾವನೆ ಹೋಗಿತ್ತಾ, ಇದಕ್ಕೆ ಸ್ಟಾಪ್ ಲಾಕ್ ಗೇಟ್ ಹಾಕೋ ಪ್ರಸ್ತಾವನೆ ಹೋಗಿತ್ತಾ ಇಲ್ವೋ ಅಂತ. ಯಾಕೆಂದರೆ ನಾನು ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಆಲ್ಮಟ್ಟಿಯಲ್ಲಿ ನಾರಾಯಣಪುರ ಡ್ಯಾಮ್ಗೆ 5 ಗೇಟು ವರ್ಲ್ಡ್ ಬ್ಯಾಂಕ್ನವರು ಹೇಳಿದ್ರು ಅಂತ ಮಾಡಿದ್ವಿ. ಅದಕ್ಕೆ ಸ್ಟಾಪ್ ಲಾಕ್ ಗೇಟ್ ಇರಲಿಲ್ಲ. ಆಮೇಲೆ ಅದನ್ನು ಮಾಡಿಸಿದ್ವಿ, ಸೆಪರೇಟ್ ಮಾಡಿ ಅದಕ್ಕೆ ನಿಲ್ಲಿಸಿದ್ವಿ. ಆ ಥರ ಇಲ್ಲಿ ಯಾಕೆ ಸ್ಟಾಪ್ ಲಾಕ್ ಗೇಟ್ ಹಾಕಲಿಲ್ಲ? ವರ್ಟಿಕಲ್ ಗೇಟಲ್ಲಿ ಇರೋದು, ಅದಕ್ಕೆ ಯಾಕೆ ಸ್ಟಾಪ್ ಲಾಕ್ ಗೇಟ್ ಹಾಕ್ಲಿಕ್ಕೆ ಪ್ರಯತ್ನ ಮಾಡಲಿಲ್ಲ ಅಂತ. ಇನ್ನಾದರೂ ಲೇಟ್ ಆಗಲ್ಲ
ಆಗಲ್ಲ. ಈಗಾದರೂ ಮಾಡಬೇಕು. ಅದಕ್ಕೊಂದು ಕನಿಷ್ಠ 1 ವರ್ಷ 1.5 ವರ್ಷ ಬೇಕಾಗುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿ ತಜ್ಞರು ಬರ್ತಾ ಇದ್ದಾರೆ. ತಜ್ಞರನ್ನ ಕೇಳಿ ಸ್ಟಾಪ್ ಲಾ ಗೇಟ್ ಹಾಕೋದಕ್ಕೆ ಪ್ರಯತ್ನ ಮಾಡಬೇಕು. ಈ ವರ್ಷ ನಮ್ಗೆ ಆ ನೀರಂಕು ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನೀರು 2 ಭಾಗದಲ್ಲಿ ಸ್ಟೋರ್ ಆಗುತ್ತೆ. ಒಂದು ಕೆಳಭಾಗ ಕಟ್ಟಡ ಇರುತ್ತೆ, ಕಟ್ಟಡದ ಮೇಲೆ ಗೇಟ್ ಇರುತ್ತೆ. ಕಟ್ಟಡದ ಕೆಳಗೆ ಸುಮಾರು 35-40 TMC ನೀರು ಸ್ಟೋರ್ ಆಗುತ್ತೆ. ಗೇಟಿಗೆ ಹೊಂದಿಕೊಂಡು 60-65 TMC ಇಲ್ಲಿ ತುಂಗಭದ್ರಾ ಡ್ಯಾಮಲ್ಲಿ ಸ್ಟೋರ್ ಆಗಿದೆ. ಆ ನೀರು ಖಾಲಿ ಮಾಡದೆ ಹೊರತು ಅಲ್ಲಿ ಗೇಟ್ ಹಾಕ್ಲಿಕ್ಕಾಗೋದಿಲ್ಲ. ಈ ವರ್ಷ 65 TMC ಏನು ನೀರು ಎಕ್ಸ್ಟ್ರಾ ಇದೆ ಅದೆಲ್ಲ ಹೋಗುತ್ತೆ. ಬಹುಶಃ ರೈತರಿಗೆ ತೊಂದರೆ ಆಗುತ್ತೆ, 2 ಬೆಳೆ ಆಗೋದಿಲ್ಲ. ಇದು ಅನುಭವಿಸಬೇಕು. ಇದು ವಿಧಿ ಇಲ್ಲ, ಇದು ನ್ಯಾಚುರಲ್ ಕಾಸಸ್ಸಿಂದ ಆಗಿದೆ. ಮೇಂಟೆನೆನ್ಸ್ ಕಡೆ ಒತ್ತು ಕೊಟ್ಟಿದ್ದಾರೆ ಇಲ್ಲ ನೋಡಬೇಕು, AMC ಮಾಡಿದ್ದಾರೆ ಇಲ್ಲ ನೋಡಬೇಕು, ಪ್ರೀ ಮಾನ್ಸೂನ್ ಇನ್ಸ್ಪೆಕ್ಷನ್ ಸರಿಯಾಗಿ ಆಗಿದೆಯಾ ಇಲ್ಲ ನೋಡಬೇಕು. ಆಮೇಲೆ ಇದಕ್ಕೇನು ಡ್ಯಾಮ್ ಸೇಫ್ಟಿ ಕೌನ್ಸಿಲ್ ಅವ್ರು ಏನಾದರೂ ಹೇಳಿದರೆ ಆ ರೆಕಮೆಂಡೇಶನ್ಗಳು ಆಗಿದೆಯಾ ಇಲ್ಲ ಅಂತ ನೋಡಬೇಕು. ಮುಂದೆ ಆದರೂ ಇಂಥ ಹಾವಳಿ ತಪ್ಪಿಸೋದಕ್ಕೆ ಈ ಸ್ಟಾಪ್ ಲಾ ಗೇಟ್ಗಳು ಪ್ರೊವಿಷನ್ ಮಾಡ್ಲಿಕ್ಕೆ ಸಾಧ್ಯವ ಅಂತ ಮಾಡಿ ಅದು ಯುದ್ಧೋಪಾದಿಯಲ್ಲಿ ಅದನ್ನು ಮಾಡಿಸ್ಬೇಕು. ಫೈನ್ ಸರ್, ಥ್ಯಾಂಕ್ ಯು ಕ್ಯಾಪ್ಟನ್ ರಾಜಾರಾಮ್ ಸರ್, ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ದಕ್ಕೆ. ನೋಡಿ, ಆ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಗೇಟ್ ನಂಬರ್ 19 ಚೈನ್ ಲಿಂಕ್ ಕಟ್ ಆಗಿರುವ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ಬರೋಬ್ಬರಿ 48 ಟನ್ ತೂಕದ ಕ್ರಸ್ಟ್ ಗೇಟ್, 60 ಅಡಿ ಎತ್ತರ, 20 ಅಡಿ ಅಗಲದ ಗೇಟ್. ಇದು ತಲಾ 12 ಅಡಿ ಅಗಲದ 5 ಗೇಟನ್ನು ಜೋಡಿಸಿ ನಿರ್ಮಾಣ ಮಾಡಿರುವಂಥ ಕ್ರಸ್ಟ್ ಗೇಟ್. ಈ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ಹೊರ ಹರಿವು ಎಷ್ಟು ಹೆಚ್ಚಳವಾಗಿದೆ, ನದಿಗೆ ಎಷ್ಟು ನೀರನ್ನು ಈಗಾಗಲೇ ಬಿಡಲಾಗ್ತಾ ಇದೆ, ಆ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಕಟ್ ಆಗಿದೆ, ಅಲ್ಲಿ ಚೈನ್ ಲಿಂಕ್ ಕಟ್ ಆಗಿರುವಂತಹದ್ದು. ಮತ್ತೊಂದು ಕಡೆ ಈಗಾಗಲೇ ಅಧಿಕಾರಿಗಳು ಹೇಳ್ತಾ ಇದ್ದದ್ದು ಆಸುಪಾಸು 1 ಲಕ್ಷ ಕ್ಯೂಸೆಕ್ ನೀರು ಬಿಡಲಾಗಿರೋದು ಅಂತ. ಇನ್ನು 20 ಫೀಟ್ ನೀರು ಕಡಿಮೆ ಆಗಬೇಕು. ಆ ಗೇಜನ್ನು ಕ್ರಾಸ್ ಆದಾಗ ಇಲ್ಲಿ ಫೋರ್ಸ್ ಕಡಿಮೆ ಆಗುತ್ತೆ, ಅವಾಂತರದಿಂದ ನಾವು ಪಾರಾಗ್ತೀವಿ ಅಂತ. ಆದರೆ ಇನ್ನೂ ಆ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ರೆ ಯಾವ ರೀತಿ ನೀರು ಹೊರಹರಿವು ಹೆಚ್ಚಾಗಿದೆ, ಅಲ್ಲಿ ಯಾವ ರೀತಿಯ ಸಮಸ್ಯೆ ಆಗಿದೆ ಅನ್ನೋದನ್ನ ಆ ಚೈನ್ ಕಟ್ ಆಗಿರುವಂಥ ಗೇಟ್ನ ದೃಶ್ಯವನ್ನ ತಾವು ನೋಡ್ತಾ ಇದ್ದೀರಿ. ಕಳಿಸಿದ್ದೀವಿ ನಾವು ಕೆಳಗಡೆ ಕಂಪ್ಲೀಟ್ ಡೌನ್ ಸ್ಟ್ರೀಮಲ್ಲಿ ಎಲ್ಲರೂ ಕೂಡ ಎಲ್ಲ ಗೇಟು ಈಗಾಗಲೇ ಓಪನ್ ಆಗಿದೆ. ಎಲ್ಲರೂ ಕೂಡ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಡೌನ್ ಸ್ಟ್ರೀಮಲ್ಲಿ ಭಾಳ ಹುಷಾರಾಗಿರಬೇಕು, ಜಾಗೃತರಾಗಿರಬೇಕು ಅಂತೇಳಿ ಎಲ್ಲರೂ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ.